ಹೇಗಪ್ಪ ಇವನನ್ನು ಹೊರಗೆ ಕಳಿಸೋದು? ಚಿನ್ನ, ಏನೋ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ಯಾ ನನ್ನ ಬಗ್ಗೆನಾ? ಯಾರಿಗೂ ಗೊತ್ತಾಗ್ದಾಗೆ ನಿನ್ನನ್ನು ಹೇಗೆ ಹೊರಗೆ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನೇಲಿ ಬೇರೆ ಎಲ್ಲರೂ ಎದ್ದಿದ್ದಾರೆ, ಹೇಗೆ ಮ್ಯಾನೇಜ್ ಮಾಡೋದೀಗ? ಚಿನ್ನ, ಹಂಗಾರೆ ಬೆಸ್ಟ್ ಐಡಿಯಾ, ನನಗೆ ಕಳಿಸ್ಲೇಬೇಡ, ಪರ್ಮನೆಂಟ್ ಆಗಿ ಇಲ್ಲೇ ಇಟ್ಕೊಂಡ್ಬಿಡು. ಆಹಾ ಆಸೆ ನೋಡು, ಅದೆಲ್ಲ ಮರ್ತು ಬಿಡು. ಏಯ್, ಯಾವಾಗ್ಲೂ ಕಳ್ದಾರಿಲಿ ಎಂಟ್ರಿ ಎಕ್ಸಿಟ್ ಆಗ್ತಿದ್ಯಲ್ಲ, ಈಗಲೂ ಹಾಗೆ ಮಾಡೋಕ್ಕಾಗಲ್ವಾ? ಅದೆಲ್ಲ ಅವಾಗ ಚಿನ್ನ, ನಾವು ಟೈಮ್ ಹ್ಯಾಸ್ ಚೇಂಜ್ಡ್ ಯುನೋ. ಈ ಕಳ್ಳದಾರಿ ಸುಳ್ದಾರಿ ಎಲ್ಲ ಬಿಟ್ಟಾಗಿದೆ. ನಮ್ಮ ಹುಡುಗಿ ಹೇಳ್ದಂಗೆ ಬದಲಾಗಿದೆ. ನಾನೇ ಹೇಳ್ತಿದ್ದೀನಲ್ಲ, ಹೋಗೋ. ನೀನ್ ತೊಗೊಳಕತ್ತೆ, ಹೋಗಲ್ಲ ಅಂದ್ರೆ ಹೋಗಲ್ಲ, ಏನ್ ಮಾಡ್ತೀಯಾ? ಇದು ಒಳ್ಳೆ ತಲೆನೋವು ಆಯ್ತಲ್ಲ, ಏನಪ್ಪ ಮಾಡ್ಲಿ? ಚಿನ್ನ, ನೀನು ನಗು ಅಳು ಕೋಪ ಮಾಡ್ಕೋ, ಹೆಂಗೆ ಇದ್ರು ಅಷ್ಟು ಮುದ್ದ ಕಾಣಿಸ್ತೀರ ಚಿನ್ನ. ಹೆಂಗೆ ಇವೆಲ್ಲ ಟ್ಯಾಲೆಂಟು? ಕಳ್ಳಿ ನನ್ನ ರಾಜ್ಕುಮಾರಿ ಹಂಗೆ ನಕ್ಬಿಟ್ಲು. ಅಣ್ಣ ಈಗ ಹಾಕಿ ಈಗ ಯಾರಪ್ಪ ಬಂದ್ರು? ಅಪ್ಪ, ನೀವಾ? ಅಮ್ಮರ ಒಳಗೆ ಇದ್ದಾನ? ಅಪ್ಪ, ನೀವ್ ಯಾಕೆ ಅವನನ್ನ ಕರ್ಕೊಂಡ್ ಬರಕ್ ಹೋದ್ರಿ? ಈಗಾಗಿರೋ ಅವಾಂತರ ಸಾಲ್ದ, ಅವ್ನ್ ಹೇಗ್ ಹೊರಗ್ ಕಳ್ಸೋದು? ಅವ್ನ್ ನೋಡಿದ್ರೆ ಎತ್ತಿ ಮಾತಾಡು. ರಚನಾ, ಏನವಿ ಇನ್ನ ರೆಡಿನೇ ಆಗಿಲ್ಲ? ಕಾಲೇಜಿಗೆ ಗೊತ್ತಾಯ್ತು. ಕಮ್ಲಿ, ನೀನ್ ಹೋಗು, ನಾನು ಮಧ್ಯಾಹ್ನ ಬರ್ತೀನಿ. ಅಯ್ಯೋ ರಚನಾ, ಈ ದಿನ ರಜಾ ಹಾಕಿದ್ಯಾ, ಇವತ್ತು ಲೇಟಾಗಿ ಬರ್ತೀನಿ ಅಂದ್ರೆ ಹೆಂಗೆ? ತೊಂದರೆ ಆಗಕ್ಕಿಲ್ವಾ? ಇಲ್ಲಮ್ಮ ಕಮಲಿ, ಅದು ನಾನೇ ಅವಳ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಮಧ್ಯಾಹ್ನ ಮೇಲೆ ಕ್ಲಾಸ್ಗೆ ಹೋಗು ಅಂತ ಹೇಳಿದೆ. ಮಧ್ಯಾಹ್ನ ಬರ್ತಾಳೆ, ನೀನು ಹೋಗಿರಮ್ಮ, ಕಾಲೇಜ್ಗೆ ಹೋಗಿರು. ಹಾ, ಪರವಾಗಿಲ್ಲಮ್ಮ, ನೀನು ಹೋಗು, ಅವಳನ್ನ ಮಧ್ಯಾಹ್ನ ಕಳಿಸ್ಕೊಡ್ತೀನಿ. ಸರಿ ಮಾವಯ್ಯ, ಬರ್ತೀನಿ ರಚನಾ. ಅಪ್ಪ, ಈಗ ಏನ್ ಮಾಡೋದು? ಡೋಂಟ್ ವರಿ, ಮಧ್ಯಾಹ್ನದ್ರೂ ಟೈಮ್ ಇದೆಯಲ್ಲ, ಏನಾದ್ರೂ ಯೋಚನೆ ಮಾಡೋಣ. ಏನದು ಅಪ್ಪ ಮಗಳದು ಗುಸು ಗುಸು? ಏ ರಚನಾ, ಕಾಲೇಜ್ ಇಲ್ವೇನೆ ನಿಂಗೆ? ಇದೆ, ಕಾಲೇಜ್ ಇದೆ, ಅದೇ ಸ್ವಲ್ಪ ಏನೋ ತಲೆನೋವು ಅಂತಿದ್ಲು, ಅದಕ್ಕೆ ನಾನೇ ಸ್ವಲ್ಪ ರೆಸ್ಟ್ ತಗೊಂಡು ಮಧ್ಯಾಹ್ನ ಹೋಗಮ್ಮ ಅಂತಂದೆ. ಸರಿ ಸರಿ, ಅಪ್ಪ ಮಗಳದ್ದು ಇದೇ ಆಯ್ತು, ಏನಾದರೂ ಮಾಡ್ಕೊಳ್ಳಿ. ರಚನಾ ಬರಲ್ವಾ? ಇಲ್ಲ ಸರ್, ಅವಳು ಬರಕ್ಕಿಲ್ವಂತೆ. ಬರಲ್ಲ ಅಂದ್ರೆ ಏನರ್ಥ? ಹೀಗೆ ಡೈಲಿ ಕ್ಲಾಸ್ ಮಿಸ್ ಮಾಡ್ಕೊಂತ ಆದ್ರೆ ಎಕ್ಸಾಮಿಗೆ ತೊಂದರೆ ಆಗಲ್ವಾ? ಹೋಗ್ಲಿ ಬಿಡು ರಿಷಿ, ಅವಳು ತಲೆನೋವು ಅಂತ ಇದ್ಲು. ಅವಳ ಲೈಫಲ್ಲಿ ಈಗ ನಡೀತಿರೋ ಇನ್ಸಿಡೆಂಟ್ಸ್ನೆಲ್ಲ ನೋಡಿದ್ರೆ ಕಾಲೇಜಿಗೆ ಹೋಗೋದಕ್ಕೆ ಯಾರಿಗೆ ತಾನೇ ಮೂಡಿರತ್ತೆ ಹೇಳು? ಅಲ್ಲಮ್ಮ, ಅದು ನಾನು ರಿಷಿ, ಯಾಕೋ ನನಗೂ ತಲೆನೋವು ಆಗ್ತಾ ಇದೆ.
ನನಗೂ ಆಫೀಸ್ಗೆ ಹೋಗೋ ಮೂಡಿಲ್ಲ. ತಲೆಯಲ್ಲಿ ಇಷ್ಟೊಂದು ಟೆನ್ಷನ್ಸ್ ಇಟ್ಕೊಂಡು ಆಫೀಸಿಗೆ ಹೋದರೆ ಅಲ್ಲಿ ಫೋಕಸ್ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ. ಸರಿಮಾ, ನನಗೂ ಅರ್ಥ ಆಗತ್ತೆ ಮನೇಲಿ ಸಿಚುಯೇಷನ್ ಸರಿ ಇಲ್ಲ ಅಂತ. ಯಾರ ಮನಸ್ಸು ಸಹ ಸರಿ ಇಲ್ಲ, ಅದಕ್ಕೆ ನಿಮ್ಗೆ ಹೀಗಾಗ್ತಿದೆ. ಏನು ಮಾಡೋಕ್ಕಾಗತ್ತೆ ರಿಷಿ, ಎಲ್ಲ ನಮ್ಮ ಹಣೆ ಬರ. ಎನಿವೆ, ಇವತ್ತು ಆಫೀಸಲ್ಲಿ ಒಂದು ಕ್ರೂಷಿಯಲ್ ಮೀಟಿಂಗ್ ಇದೆ. ನನ್ನ ಪರವಾಗಿ ಪ್ಲೀಸ್ ನೀನು ಅಟೆಂಡ್ ಮಾಡೋಕ್ಕಾಗತ್ತಾ? ಬೇಕಾದರೆ ನಾನು ಕಾಲೇಜಿಗೆ ಫೋನ್ ಮಾಡಿ ಹೇಳ್ತೀನಿ. ಹಾಂ, ಶೋರ್ ಮಾ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನೀವು ಮನೇಲಿ ರೆಸ್ಟ್ ಮಾಡಿ. ಥ್ಯಾಂಕ್ಸ್ ರಿಷಿ. ನಿಲ್ಸಿ. ಯಾಕೆ ಕಮಲಿ ಅವರೇ? ನೀವು ಒಳ್ಳೆ ಸರ್. ನೀವು? ನಂಗೆ ಹೊಸ ಕೆಲಸ ಐತೆ, ನಾ ಮುಗಿಸ್ಕೊಂಬರ್ತೀನಿ. ಏನು ಕೆಲಸ? ಅದು ಅಂಬೆ ಬಜಾರ್ಗೆ ಹೋಗ್ಬೇಕಿತ್ತು. ಅಮರಣ್ಣಂತವ ಹೊಸಿ ಮಾತಾಡ್ಬೇಕಿತ್ತು ಸರ್. ಅಂಬಿ ಬಜಾರ್ಗ ಈಗ ಯಾಕೆ ಅಲ್ಲಿಗೆ ಹೋಗ್ಬೇಕು ಸರ್? ಯಾಕೋ ಪರಿಸ್ಥಿತಿ ಕೈ ಮೀರೋಯ್ತೈತೆ ಅನ್ಸ್ತೈತೆ. ಇನ್ಮ್ಯಾಕೆ ನಮ್ಮನೆ ಸಿಕ್ ತಲೆ ಹಾಕ್ಬೇಡ. ನಮ್ ಬದುಕಿಂದ, ರಚನಾ ಬದುಕಿಂದ ದೂರ ಇದ್ಬಿಡು ಅಂತ ಹೇಳ್ಬೇಕು. ಅದಕ್ಕೆ ಹೋಯ್ತೀವಿ ಸರ್. ಅದೆಲ್ಲ ಇರಲಿ ಕಮ್ಮಿ ಅವರೇ, ಈಗ ಸದ್ಯಕ್ಕೆ ಕಾಲೇಜಿಗೆ ಲೇಟ್ ಆಗ್ತಾ ಇದೆ. ಈಗ ಕ್ಲಾಸ್ ಮಿಸ್ ಮಾಡಿಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮರಿಗೆ ಆಮೇಲೆ ಕಾಲ್ ಮಾಡಿಬಿಟ್ಟು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿವ್ರಂತೆ. ಈಗ ಬನ್ನಿ.
ಇಲ್ಲ ರಿಷಿ ಸರ್, ಅದು ಅದು ಇಲ್ಲ ಇದು ಇಲ್ಲ. ಕ್ಲಾಸಿಗೆ ಲೇಟ್ ಆಗ್ತದ, ಬನ್ನಿ ಸುಮ್ಮನೆ ಬನ್ನಿ ಕಮಲಿ ಅವರೇ. ಏನು ಅಪ್ಪ ಮಗಳಿಬ್ಬರದು ಸೈನ್ ಲ್ಯಾಂಗ್ವೇಜ್ ಇದ್ಯಾವಾಗಿಂದ ಶುರುವಾಯಿತು? ಅದೇನು ಹೇಳಬೇಕು ಅದನ್ನ ಬಾಯ್ ಬಿಟ್ಟು ಹೇಳೋಕ್ಕಾಗಲ್ವಾ? ಏನಿಲ್ಲ, ರಚನಾ ಏನೋ ತಲೆನೋವು ಅಂತಿದ್ಲು, ಅದಕ್ಕೆ ಯಾವ ಮಾತ್ರೆ ಬೆಟರು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಅಷ್ಟೇ, ಇನ್ನೇನು. ಅಪ್ಪ ಮಗಳು ಯಾಕೋ ಚಿಕ್ಕ ಮಕ್ಕಳ ಥರ ಆಡೋಕೆ ಶುರು ಮಾಡಿದ್ದೀರಾ. ಇಂಪಾಸಿಬಲ್ ಯು ಆರ್. ಅದು ಸರಿ ತರ ಏನಿವತ್ತು ಇಷ್ಟೊತ್ತಾದ್ರೂ ಆಫೀಸ್ ಕಡೆ ಹೋಗಿ ಅಲ್ಲ? ಬೆಳಗ್ಗೆಯಿಂದ ನಿಮ್ಗಳು ಅವತಾರ ನೋಡಿ ನನಗೆ ಕೆಟ್ಟ ತಲೆನೋವು, ಅದಕ್ಕೆ ಋಷಿನ ಕಳಿಸ್ದೆ. ಆ್ಯಕ್ಚುಲಿ ತಲೆನೋವಿನ ಮಾತ್ರೆ ಬೇಕಾಗಿರೋದು ನನಗೆ ಅನ್ನಿಸ್ತಾ ಇದೆ. ಅಯ್ಯೋ ಹೌದಾ? ಒಂದು ಕೆಲಸ ಮಾಡು, ಒಂದೊಳ್ಳೆ ಮಾತ್ರೆ ಕೊಡ್ತೀನಿ, ಆಮೇಲೆ ಬ್ಯೂಟಿಫುಲ್ ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಕುಡಿದು ಮಾತ್ರೆ ತೊಗೊಂಡು ಅರ್ಧ ಗಂಟೆ ರೆಸ್ಟ್ ತೊಗೊಂಡ್ಬಿಡು. ಸುಮ್ಮನೆ ಇಲ್ಲೇ ಯಾಕೆ ಕೂತ್ಕೊಂಡು. ಯಾಕೆ ನಾನಿಲ್ಲಿ ಕೂತ್ಕೊಂಡ್ರೆ ನಿಮ್ಗೇನಾದರೂ ಪ್ರಾಬ್ಲಮ್ಮಾ ಅಥವಾ ಅದಕ್ಕೂ ರೆಸ್ಟ್ರಿಕ್ಷನ್ಸಾ? ಛೇ ಹಾಗಲ್ಲ ಥರ, ಸುಮ್ಮನೆ ನಿನಗೆ ಯಾಕೆ ಸ್ಟ್ರೈನ್ ಅಂತ ಹೇಳಿದೆ ಅಷ್ಟೇ. ಏನೂ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಕಮಲಿ ಅವರ, ಇವತ್ತು ರಾತ್ರಿ ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಸರಿ ಸರ್. ಸರಿ ಸರ್, ನಾನಿನ್ ಬರ್ತೀನಿ.
ಪ್ರಪಂಚನೇ ಮುಳುಗೋದ್ರು ಇವರಿಬ್ರು ರೊಮ್ಯಾನ್ಸ್ ಮಾಡೋದನ್ನ ಮಾತ್ರ ಬಿಡಲ್ಲ. ಏನು ಡೈಲಿ ಬೇಸಿಸ್ ಅಲ್ಲಿ ಡ್ರಾಪ್ ಮಾಡೋ ಹಾಗಾದ್ನ ಈ ರಿಷಿ? ಸೀಮೆ ಗಿಲ್ದಿದ್ ಗಂಡ ಹೆಂಡತಿ ಇವರಿಬ್ರು. ಸಾರಿ ಕಮಲಿ ಅವರೇ, ನನ್ನ ಮಾತಿಂದ ನಿಮಗೆ ಹರ್ಟ್ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಅದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ ಕಮಲಿ ಅವರೇ. ನೀವು ಕೂಡ ಬೇಕು ಬೇಕು ಅಂತ ಇದರಲ್ಲಿ ಇನ್ವಾಲ್ವ್ ಆಗಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮಗೆ ಗೊತ್ತಲ್ಲ ಕಮಲಿ ಅವರೇ, ಅಮ್ಮರಿಂದ ಫ್ಯಾಮಿಲಿಲಿ ಎಷ್ಟೆಲ್ಲ ಟೆನ್ಷನ್ ಕ್ರಿಯೇಟ್ ಆಗ್ತಿದೆ ಅಂತ. ಆ ಫ್ರಸ್ಟ್ರೇಷನ್ನ ನಾನು ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ನನ್ನ ಬೇಸರ ಕೋಪ ಏನಿದ್ರು ಆ ವಿಚಾರಕ್ಕೆ ಹೊರತು ನಿಮ್ಮ ಮೇಲೆ ನನಗೆ ಯಾವುದೇ ಥರ ಕೋಪ ಇಲ್ಲ ಕಮಲಿ ಅವರೇ. ನಿನ್ನೆ ನಾನು ಮಾತಾಡಿದ್ದು ರಚನಾ ಅಣ್ಣನಾಗಿ, ಇವತ್ತು ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿರೋದು ನಿಮ್ಮ ಗಂಡನಾಗಿ. ಐ ಆಮ್ ಸೋ ಸಾರಿ ಕಮಲಿ ಅವರೇ. ನಿಮ್ಗೆ ಇಷ್ಟವಾಗಿರುವಂಥ ಚಾಕ್ಲೇಟ್. ಸರ್, ನಿಮ್ಮ ಮನಸ್ಸಿನ ಭಾವನೆ ನನಗೆ ತಿಳಿಯಕ್ಕಿಲ್ವಾ ಸರ್? ನನ್ನಿಂದ ಏನಾನ ಗೊತ್ತಾಗದೆ ತಪ್ಪಾಗಿದ್ರೆ ಐ ಆಮ್ ಸಾರಿ. ಬರೀ ಸಾರಿನಾ? ನಂಗೆ ಚಾಕ್ಲೇಟ್ ಇಲ್ವಾ? ಸರಿ ಕಮಲಿ ಅವರೇ, ನೀವು ಕಾಲೇಜ್ಗೆ ಹೋಗಿ, ಲೇಟ್ ಆಯಿತು, ನಾನು ಹೊರಡ್ತೀನಿ. ಇನ್ನು ಏನೇನ್ ನೋಡ್ಬೇಕಪ್ಪ. ಇಂಥದ್ದೆಲ್ಲ ನನ್ನ ಕಣ್ಣಿಗೆ ಬೀಳ್ಬಾರ್ದು ಅಂದ್ರೆ ಮೊದಲು ಆ ಕೆಸರಿನ ಕಂಬ್ಳಿನ ಈ ಕಾಲೇಜಿಂದ ದೂರ ಇಡಬೇಕು. ಹಾಗೇನಾದ್ರೂ ಮಾಡಬೇಕು, ಮಾಡೇ ಮಾಡ್ತೀನಿ.